ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಶಂಕರ್ ಕುಕಿಂಗ್ ಚಾನಲಿಂದ ಇವತ್ತಿನ ರೆಸಿಪಿ ಅಂದರೆ ಚಿಕನ್ ಕಬಾಬ್ ಯಾವ ಥರ ಸಿಂಪಲಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. 1 kg ಚಿಕನ್ಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ತಗೋಬೇಕಾಗುತ್ತೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ವೆನಿಗರು, ಗರಂ ಮಸಾಲ. ನಾನಿಲ್ಲಿ ಸ್ಪರ್ಶ ಕಬಾಬ್ ತಗೊಂಡಿದ್ದೀನಿ, ಆದಷ್ಟು ಸ್ಪರ್ಶ ಕಬಾಬ್ ತಗೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಯಾವುದೇ ಪ್ರಮೋಷನ್ ಅಲ್ಲ. ಮತ್ತು ಸ್ವಲ್ಪ ಕಾರ್ನ್ಫ್ಲವರು, ಮತ್ತು ಸ್ವಲ್ಪ ಓಂಕಾಳು ಎಲ್ಲ ಸ್ಟೋರ್ಗಳು ಸಿಗುತ್ತೆ. ಓಂಕಾಳು ಇಷ್ಟೇ, ವೆರಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಇದನ್ನು ಚಿಕನ್ನ ನೀಟಾಗಿ ತೊಳ್ಕೊಂಡು ಇದ್ದೆ. ಅದಕ್ಕೆ ನಾನು ಇಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕೊಂಡಿದ್ದೀನಿ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸು ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನಿಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ. ಗರಂ ಮಸಾಲ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, ಕೈ ಹೊಡಿತತೆ. ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇಲ್ಲಾಂದರೆ 10 ರೂಪಾಯಿ ಒಂದು ಶುಂಠಿ ಬೆಳ್ಳುಳ್ಳಿ ಪ್ಯಾಕೆಟ್ ಬರುತ್ತೆ, ಅದನ್ನು ಹಾಕೊಳ್ಳಿ. 1 kg ಚಿಕನ್ಗೆ 1 ಪ್ಯಾಕೆಟ್ ಹಾಕೋಬೇಕಾಗುತ್ತೆ. ಮತ್ತು ನಾನು ಇಲ್ಲಿ ನಿಂಬೆಹಣ್ಣು ಹಾಕೋಬೇಕಾಯ್ತು. ನಾನು ನಿಂಬೆಹಣ್ಣು ಬದಲು ವೆನಿಗರೇ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಮುಚ್ಚಳ ವೆನಿಗರ್ ಹಾಕೊಳ್ಳಿ. ನಿಂಬೆಹಣ್ಣಿದ್ರೆ ಒಂದು ಅರ್ಧ ಒಟ್ಟು ನಿಂಬೆಹಣ್ಣು ಹಾಕೊಳ್ಳಿ. ಮತ್ತು ಇಲ್ಲಿ ಓಂಕಾಳು ಹಾಕೊಂಡು ನೋಡಿ, ಸೂಪರ್ ಟೇಸ್ಟ್ ಸಿಗುತ್ತೆ ಕಬಾಬ್ಗೆ. ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ನಾನಿಲ್ಲಿ ಕಾಲಿಗಿಂತ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ. 1/4 ಸ್ಪೂನ್ ಓಂಕಾಳು, ಮತ್ತು ರುಚಿಗೆ ತಕ್ಕಟ್ಟು ಉಪ್ಪು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇಷ್ಟೇ ಅಂತ ನಾನು ಹೇಳೋಕ್ಕೋಗಲ್ಲ. ಮತ್ತು ಇಲ್ಲಿ ಒಂದು ಮೊಟ್ಟೆ ಹಾಕೋತಾಯಿದ್ದೀನಿ. ನಾನು ಅವಾಗ ಮೊಟ್ಟೆ ಆ್ಯಡ್ ಮಾಡಲಿಲ್ಲ. ಇಲ್ಲಿ ಒಂದು ಮೊಟ್ಟೆ ಹಾಕೋತಾಯಿದ್ದೀನಿ. ಮತ್ತು ಸ್ಪರ್ಶ ಕಬಾಬ್ ಪೌಡ್ರ್ ಹಾಕೋತಿದ್ದೀನಿ. ನಿಮಗೆ ಯಾವುದೇ ಕಬಾಬ್ ಪೌಡ್ರ್ ಸಿಕ್ಕಿದ್ರೆ ಒಂದು ಕಬಾಬ್ ಪೌಡ್ರ್ ಹಾಕೊಳ್ಳಿ. ನಾನಿಲ್ಲಿ ಯಾವುದೇ ಪ್ರಮೋಷನ್ ಯಾವುದೂ ಮಾಡ್ತಾಯಿಲ್ಲ. ಆದಷ್ಟು ಸ್ಪರ್ಶ ಯೂಸ್ ಮಾಡಿ ಅಂತ ಅಷ್ಟೇ ನಾನು ಸಜೆಸ್ಟ್ ಮಾಡೋದು. ಟೇಸ್ಟ್ ಚೆನ್ನಾಗೈತೆ ಅಂತ. ನೆಕ್ಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ಯಾವುದೇ ಕಲರ್ ಆ್ಯಡ್ ಮಾಡ್ತಾಯಿಲ್ಲ, ಏಕೆಂದರೆ ಸ್ಪರ್ಶ ಕಬಾಬಲ್ಲಿ ಎಲ್ಲ ಫುಲ್ಲು ಎಲ್ಲ ಇರುತ್ತೆ, ಅದಕ್ಕೋಸ್ಕರ. ನೋಡಿ, ಈ ಮಟ್ಟಿಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾಗ್ನೇಟ್ ಮಾಡೋಕ್ಕೆ ಬಿಡ್ಬೇಕಾಗುತ್ತೆ. ಈಗೊಂದು ಕಳಿಸಿ ಒಂದು ಅರ್ಧ ಗಂಟೆ ಬಿಡೋಣ. ಅರ್ಧ ಗಂಟೆ ಆದಮೇಲೆ ಇಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ನಾನು ಸಂಪ್ಯೂರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ. ನೋಡಿ, ಇಲ್ಲಿ ಒಂದೊಂದು ಪೀಸ್ನೇ ಕಬಾಬ್ ಬಿಡ್ತಾಯಿದ್ದೀನಿ. ಮತ್ತು ಚಿಕನ್ ಕಬಾಬು ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಿಮಗೆ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಯಾವ್ದಾರ ರೆಸಿಪಿ ಬೇಕಾದ್ರೆ ದಯವಿಟ್ಟು ನೋಡಿ. ಇಷ್ಟು ಒಂದು 12 ಪೀಸ್ ಹಾಕೊಂಡಿದ್ದೀನಿ, 10ರಿಂದ 12 ಪೀಸು. ಇದನ್ನು 1 ನಿಮಿಷ ಎತ್ತಕ್ಕೋಗ್ಬಿಡಿ. 1 ನಿಮಿಷ ಆದಮೇಲೆ ಎತ್ತಬೇಕಾಗುತ್ತೆ. ನೀವು ಹಾಕ್ಸಿದಂಗೆ ಎತ್ತಿದ್ರೆ ಮಸಾಲ ಬಿಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 1 ನಿಮಿಷ ಬಿಟ್ಟಿದ್ದೀನಿ. 1 ನಿಮಿಷ ಬಿಟ್ಟಾದ್ಮೇಲೆ ಈ ಥರ ಎತ್ತುತ್ತೀನಿ. ಆವಾಗ ಮಸಾಲ ನೀಟಾಗಿ ಚಿಕನ್ಗೆ ಇಟ್ಕೊಳ್ಳುತ್ತೆ. ನೋಡಿರಲ್ಲ ಎಷ್ಟು ಚೆನ್ನಾಗೈತೆ ಅಂತ. ಇಷ್ಟೇ ಸಿಂಪಲ್ಲಾಗಿ ಚಿಕನ್ ಕಬಾಬ್ ಮಾಡೋದು. ಇನ್ನೂ ತುಂಬ ರೆಸಿಪಿಗಳು ಬರ್ತತೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ. ನೋಡಿ, 2 ನಿಮಿಷಕ್ಕೆ ಈ ಥರ ತಿರ್ಸ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಕಲರು ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ.
ನೋಡಿ ಇವಾಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದಿದೆ. ಈ ಮುಕ್ಕಾಲು ಭಾಗ ಬೆಂದಾದ್ಮೇಲೆ ನಾವೇನಿಲ್ಲಿ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫ್ರೆಶ್ ಆ್ಯಡ್ ಮಾಡ್ಕೊಂಡ್ರೆ ಕರಿಬೇವಿನ ಸೊಪ್ಪು ಟೇಸ್ಟ್ ಸಿಗಲ್ಲ, ಅದಕ್ಕೋಸ್ಕರ ನೋಡಿ ಈ ಥರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ 2 ನಿಮಿಷ ಬೇಯಿಸಿ ಇವಾಗ ಎಲ್ಲನೂ ಎತ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸ್ತೈತೆ ಅಂತ. ಇದಕ್ಕಿಂತ ಇನ್ನು ತುಂಬ ವೆರೈಟಿ ಆಫ್ ರೆಸಿಪಿ ಬರ್ತವೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಆದಷ್ಟು ನಾನು ರೆಸಿಪಿನ ಮಾಡಿ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವೀಡಿಯೋಲಿ. ಇದಕ್ಕಿಂತ ಇನ್ನೂ ತುಂಬ ಡಿಫ್ರೆಂಟ್ ರೆಸಿಪಿ ಟ್ರಾವೆಲ್ ಬಗ್ಗೆ ಗೊತ್ತೇ ಇರುತ್ತೆ. ಟೇಕ್ ಕೇರ್, ಬಾಯ್, ಸಿ ಯು.